ಪಾರಿವಾಳಗಳಿಂದ ಅರಮನೆಗೆ ಧಕ್ಕೆ ಉಂಟಾಗ್ತಾ ಇದೆ ಅಂತ ಮಾತುಗಳು ತಿಳಿ ಬರ್ತಾ ಇದೆ ಸರ್. ಸೊ ಏನು ಪ್ರಿಕಾಷನ್ಸ್ ನೆಕ್ಸ್ಟ್ ಸರ್? ಮೈಸೂರು ಅರಮನೆ ಪ್ಯಾಲೇಸ್ನ ಎದುರುಗಡೆ ಏನು JC ಸರ್ಕಲ್ ಆಗಿರ್ಬೋದು, ಕೋಟೆ ಆಂಜನೇಯ ಟೆಂಪಲ್ ಹತ್ರ ಭಾಳಷ್ಟು ಪಾರಿವಾಳಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಮತ್ತು ಅಲ್ಲಿ ಏನು ಪಾರಿವಾಳಗಳಿಗೆ ಆಹಾರವನ್ನು ಹಾಕುವ ಜಾಸ್ತಿ ಮಟ್ಟದಲ್ಲಿ ಹಾಕಿ ಅಲ್ಲಿ ಸ್ವಚ್ಛತೆಗೂ ಕೂಡ ಧಕ್ಕೆ ಆಗ್ತಾ ಇರೋಂಥ ದೂರುಗಳು ಕಂಡುಬಂದಿರೋದ್ರಿಂದ ನಿನ್ನೆ ನಾನು ಸಂಬಂಧಪಟ್ಟ ಅರಮನೆ ಮಂಡಳಿಯ ಅಧಿಕಾರಿಗಳು, ಮೈಸೂರು ಸಿಟಿ ಕಾರ್ಪೊರೇಷನ್ ಅವರು ಮತ್ತು ಯಾವ NGO ಏನು ಪ್ರಾಣಿಗೆ ಇದರೊಳಗಡೆ ಏನು ಜೈನ್ ಹೆಲ್ಪಿಂಗ್ ಹ್ಯಾಂಡ್ಸ್ ಅಸೋಸಿಯೇಷನ್ ಅಂತ ಏನಿದೆ ಅವರೆಲ್ಲರೂ ಕೂಡ ಪ್ರತಿ ದಿವಸನೂ ಕೂಡ 2 ಮೂಟೆಗಿಂತನೂ ಜಾಸ್ತಿ ಜೋಳವನ್ನು ಅಲ್ಲಿ ಹಾಕ್ತಾ ಇದ್ದಾರೆ ಅನ್ನುವಂಥ ವಿಷಯವನ್ನು ತಿಳ್ಕೊಂಡು ಅವ್ರನ್ನೆಲ್ಲರನ್ನೂ ಕರೆಸಿ ನಿನ್ನೆ ಒಂದು ಮೀಟಿಂಗನ್ನು ಮಾಡಿದ್ವಿ. ಅದರಲ್ಲಿ ಭಾಳಷ್ಟು ಎಕ್ಸ್ಪರ್ಟ್ಸ್ಗಳು ಹೇಳೋದೇನು ಅಂತೇಳಂದರೆ ಹೆರಿಟೇಜ್ಗೆ ರಿಲೇಟೆಡ್ ಆಗಿರೋದ್ರಲ್ಲಿ ಪಾರಿವಾಳಗಳ ಸಂಖ್ಯೆ ಅದು ಒಂದು ನ್ಯಾಚುರಲ್ ಕೋರ್ಸ್ ಒಳಗಡೆ ಒಂದು ನಾರ್ಮಲ್ ಆಗಿದ್ದರೆ ಸಮಸ್ಯೆ ಇಲ್ಲ. ಬಟ್ ಈಗ ಆರ್ಟಿಫಿಷಿಯಲ್ ಆಗಿ ಫೀಡಿಂಗ್ ಮಾಡೋದ್ರ ಮುಖಾಂತರ ಪಾರಿವಾಳಗಳ ಸಂಖ್ಯೆ ಜಾಸ್ತಿ ಆದರೆ ಅದರೊಳಗಡೆಯಿಂದ ಬರುವಂಥ ಇದರೊಳಗಡೆ ಏನು ಯೂರಿಕ್ ಆ್ಯಸಿಡ್ ಸಿಕ್ರಿಷನಿಂದ ಕೆಲವೊಂದು ಪಾರಂಪರಿಕ ಕಟ್ಟಡಗಳಿಗೆ ಧಕ್ಕೆ ಬರುವಂಥ ಚಾನ್ಸಸ್ಗಳಿದೆ ಅನ್ನುವಂಥ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಆ ಸಂದರ್ಭದಲ್ಲಿ ನಿನ್ನೆ ನಾವು ಒಂದು ಮೀಟಿಂಗನ್ನು ಮಾಡಿ ಆ NGO ಏನು 2 ಮೂಟೆ ಜೋಳವನ್ನು ಹಾಕ್ತಾ ಇದ್ದಾರೆ ಅವರು ಕೂಡ ಡಿಸ್ಕಷನ್ ಮಾಡಿದಾಗ ಅಲ್ಲಿ ಬರುವಂಥ ಪ್ರವಾಸಿಗರು ಕೂಡ ಅಲ್ಲಿ ಪಾರಿವಾಳಗಳಿಗೆ ಆಹಾರ ಹಾಕ್ತಾ ಇದ್ದಾರೆ ಅನ್ನೋದನ್ನು ಕೇಳ್ಪಟ್ಟು ಕೆಲವೊಂದು ಡೈರೆಕ್ಷನ್ಸ್ಗಳನ್ನ ನಿನ್ನೆ ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಅತಿಯಾಗಿ ಫೀಡ್ ಮಾಡುವಂಥ ಒಂದು ಇದನ್ನು ಮಾಡಬಾರ್ದು. ಹಂತವಾಗಿ ಈಗ ಆಲ್ರೆಡಿ ಈಗ ಭಾಳ ವರ್ಷಗಳಿಂದ ಮಾಡ್ಕೊಂಡು ಬಂದಿರೋದ್ರಿಂದ ಪಕ್ಷಿಗಳಿಗೂ ಕೂಡ ತೊಂದರೆ ಆಗದೇ ಇರೋ ಹಾಗೆ ಹಂತದಲ್ಲಿ ಏನು ನಾವು ಫೀಡ್ ಮಾಡ್ತಾ ಇರುವಂಥ ಕ್ವಾಂಟಿಟಿಯನ್ನು ಕಡಿಮೆ ಮಾಡಬೇಕು. ಮತ್ತು ಆಲ್ಟರ್ನೇಟ್ ಜಾಗವನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಪಕ್ಕದಲ್ಲಿ ಕುಪ್ಪಣ್ಣ ಪಾರ್ಕ್ ಇದೆ, ಬೇರೆ ರಾಜ್ಕುಮಾರ್ ಪಾರ್ಕ್, ವಿಷ್ಣುವರ್ಧನ್ ಪಾರ್ಕ್, ಆ ಕಡೆಯಲ್ಲಿ ಬೇರೆ ಕಡೆಗಳಲ್ಲಿ ಹಂತವಾಗಿ ರೆಡ್ಯೂಸ್ ಮಾಡಿ ಸೈಟ್ಗಳನ್ನು ಚೇಂಜ್ ಮಾಡಿ ಡಿಸೆಂಟ್ರಲೈಸ್ಡ್ ಆಗಿ ಮಾಡಬೇಕು ಅಂತೇಳಿ ಹಾಕ್ತಾಯಿದ್ವಿ. ಕೊನೆಗೆ ಪ್ರವಾಸಿಗರು ಹಾಕಿ ಇವರು ಕೂಡ ಪ್ರತಿ ದಿವಸನೂ 2 ಮೂಟೆ ಜೋಳವನ್ನು ಅಲ್ಲಿ ಸುರಿದ್ರೆ ಅನ್ನೆಸರಿಯಾಗಿ ಸ್ಕ್ಯಾವೆಂಜಿಂಗ್ ಎಲಿಮೆಂಟ್ಸ್ಗಳು ಜಾಸ್ತಿ ಆಗುತ್ತೆ, ನಗರದ ನೈರ್ಮಲ್ಯಕ್ಕೂ ಕೂಡ ಧಕ್ಕೆ ಆಗೋದ್ರಿಂದ ಅವರು ಕೂಡ ಅದನ್ನು ಒಪ್ಕೊಂಡಿದ್ದಾರೆ. ಈಗ ನಾವು ಅಲ್ಲಿ ಒಂದು ಮಾನಿಟರಿಂಗ್ ಒಂದು ಆ್ಯಕ್ಟಿವಿಟೀಸ್ ಹಾಕಿ ಒಬ್ಬ ವ್ಯಕ್ತಿಯನ್ನು ವಾಲಂಟಿಯರ್ನ ನಿಲ್ಲಿಸಿ ಅಲ್ಲಿ ಅವಶ್ಯಕತೆ ಇದ್ದರೆ ಮಾತ್ರ ಅಲ್ಲಿ ಹಾಕೋ ಹಾಗೆ ಮತ್ತು ಅದನ್ನು ಡಿಸೆಂಟ್ರಲೈಸ್ಡ್ ಆಗಿ ಮಾಡಿ ವಿಕೇಂದ್ರೀಕರಣ ಮಾಡಿ ಅದನ್ನು ಹಾಕೋ ಹಾಗೆ ಮತ್ತು ನೆಕ್ಸ್ಟ್ 1 ತಿಂಗಳಲ್ಲಿ ಹಂತವಾಗಿ ಆಹಾರ ಧಾನ್ಯ ಹಾಕೋದನ್ನು ಕಡಿಮೆ ಮಾಡಿಕೊಂಡು ಬೇರೆ ಜಾಗಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪಕ್ಷಿಗಳಿಗೆ ಆಹಾರವನ್ನು ಕೊಡೋ ರೀತಿ ಒಳಗಡೆ ಕ್ರಮ ವಹಿಸಬೇಕು ಅನ್ನೋಂಥ ಸೂಚನೆಯನ್ನು ಕೊಟ್ಟಿದ್ವಿ. ಎಸ್ಪೆಷಲಿ ಆಮೇಲೆ ಪಕ್ಷಿ ತಜ್ಞರನ್ನು ಕೂಡ ಕರೆಸಿ ಈ ಪಾರಿವಾಳಗಳ ಹಿಕ್ಕೆಯಿಂದ ಆಗುವಂಥ ಏನು ಪಾರಂಪರಿಕ ಸ್ಟ್ರಕ್ಚರ್ಗಳಿಗೆ ಆಗುವಂಥ ಸಮಸ್ಯೆಗಳ ಬಗ್ಗೆಯೂ ಕೂಡ ಸ್ಟಡಿ ಮಾಡಿ ಏನು ಮಾಡ್ಬೋದು ಅನ್ನೋವಂಥದ್ದನ್ನು ವಿಶ್ಲೇಷಿಸಿ ರಿಪೋರ್ಟ್ ಕೊಡೋದಕ್ಕೂ ಕೂಡ ನಾವು ಕ್ರಮ ತೊಗೊತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.